ಮಗು ಮಾತು ಕೇಳ್ತಾ ಇಲ್ವಾ, 4 ಬಾರ್ಸು ಸರಿಯಾಗತ್ತೆ. ನಿಜಾನ? ಮಕ್ಕಳಿಗೆ ಹೊಡೆದ್ರೆ ಬೈದರೆ ಅವ್ರು ಮಾತು ಕೇಳ್ತಾರೆ, ಅವ್ರು ಸುಮ್ಮನಾಗ್ತಾರೆ. ಸತ್ಯನಾ ಅದು? ಮೊನ್ನೆ ನಮ್ಮ ಮನೇಲಿ ನನ್ನ ದೊಡ್ಡ ಮಗಳು ಗಲಾಟೆ ಮಾಡ್ತಾ ಇರ್ಬೇಕಾದ್ರೆ ನನ್ನಮ್ಮ ನನ್ನ ತಂಗಿ ಮಾತಾಡ್ತಾ ಇರೋದನ್ನು ಕೇಳಿಸ್ಕೊಂಡೆ. ನನ್ನ ತಂಗಿ ಏನು ಹೇಳ್ತಾ ಇದ್ಲು, ಅಯ್ಯೋ ನಮ್ಗೆ ಈ ಥರ ಗಲಾಟೆ ಮಾಡೋಕ್ಕೆ ಆಗ್ತಿರ್ಲಿಲ್ಲಪ್ಪ, ಏನಾದ್ರು ಗಲಾಟೆ ಮಾಡಿದರೆ 4 ಬೀಳ್ತಿತ್ತು. ಸರಿ, ಮಕ್ಕಳು ಗಲಾಟೆ ಯಾಕೆ ಮಾಡ್ತಾರೆ ಅಂತ ಅರ್ಥ ಮಾಡ್ಕೊಂಡ್ರ? ಇಲ್ಲ. ಅವ್ರ ಎಮೋಷನ್ಸನ್ನು ಅರ್ಥ ಮಾಡ್ಕೊಂಡ್ರ? ಇಲ್ಲ. ಮಕ್ಕಳು ಗಲಾಟೆ ಮಾಡಿದ್ರು ಅಂತ ನೀವು ಬೈದು ಹೊಡೆದು ಮಾಡಿದರೆ ಅವರು ಅರ್ಥ ಮಾಡ್ಕೊಳ್ಳಲ್ಲ. ಅವರ ಬ್ರೈನ್ ಶಟ್ ಡೌನ್ ಆಗೋಗುತ್ತೆ. ಅವ್ರಿಗೇನನ್ಸತ್ತೆ, ಮೊದಲೇ ನನಗೆ ಇರಿಟೇಟ್ ಆಗಿದೆ, ಮೊದಲೇ ನನಗೇನೋ ಬೇಕು, ಅದು ಸಿಗ್ತಾ ಇಲ್ಲ, ನನಗೆ ಇಡೀ ಪ್ರಪಂಚನೇ ಮುಳುಗೋದಂಗೆ ಆಗಿದೆ. ಅದರ ಮೇಲೆ ನನ್ನ ಅಪ್ಪ ನನ್ನಮ್ಮ ನನಗೆ ಬೈತಾರೆ, ಹೊಡಿತಾರೆ. ಪಾಪ ಆ ಮಗು ಮನಸ್ಸಿಗೆ ಹೆಂಗಾಗಲ್ವಾ? ನೀವು ಜೋರಾಗಿ ಬೈಯೋದ್ರಿಂದ ಮಕ್ಕಳಿಗೆ ಭಯ ಆಗತ್ತೆ ಹೊರತು ಯಾಕೆ ಬೈದ್ರು, ಏನು ಮಾಡಬೇಕು ಅರ್ಥ ಆಗಲ್ಲ. ನೀವು ಬೈಯೋದ್ರ ಬದಲು, ಕೂಗಾಡೋದ್ರ ಬದಲು, ಮಗು ಗಲಾಟೆ ಮಾಡ್ತಿದ್ದಾಗ ಸೈಲೆಂಟಾಗಿ ಪಕ್ಕದಲ್ಲಿ ಹೋಗಿ ಕೂತ್ಕೊಳ್ಳಿ, ನಿಧಾನಕ್ಕೆ ಹೇಳಿ, ನಿಧಾನಕ್ಕೆ ಮಾತಾಡಿ. ನಿಮ್ಮ ಕಾಮ್ನೆಸ್ ಮಗುಗೆ ಟ್ರಾನ್ಸ್ಫರ್ ಆಗಬೇಕು. ಆವಾಗ ಮಗು ಕೂಡ ಕಾಮ್ ಆಗುತ್ತೆ. ಪ್ರಾಬ್ಲಿ ಸ್ಟಾರ್ಟಿಂಗಲ್ಲಿ ಆಗದೆ ಇರ್ಬೋದು, ತುಂಬ ಸಲ ಗಲಾಟೆ ಮಾಡ್ಬೋದು, ಬಟ್ ಇವೆಂಚುಲಿ ಮಗು ಕಾಮ್ ಆಗೇ ಆಗುತ್ತೆ. ಮತ್ತು ಎಮೋಷನನ್ನು ಅರ್ಥ ಮಾಡ್ಕೊಳ್ಳಿ. ಆ ಎಮೋಷನನ್ನು ಮಗುಗೆ ತಿಳ್ಕೊಂಡು ನನಗೇನೋ ಬೇಕಿದೆ, ನನಗೆ ಆ ಬೇಕಿರೋದಕ್ಕೆ ನಾನು ಗಲಾಟೆ ಮಾಡ್ತಾಯಿದ್ದೀನಿ ಅದನ್ನು ಅರ್ಥ ಮಾಡಿಸಿ. ಆವಾಗ ಅವರು ಆ ಎಮೋಷನನ್ನು ಕಂಟ್ರೋಲ್ ಮಾಡ್ಕೊಳ್ಳೋದನ್ನು ಕಲಿತಾರೆ. ಅವ್ರ ಎಮೋಷನ್ ಕಂಟ್ರೋಲ್ ಮಾಡ್ಕೊಳ್ಳೋದು ಕಲ್ತರು ಅಂತಂದಾಗ ಯೋಚನೆ ಮಾಡಿ, ದೊಡ್ಡವರಾದಾಗ್ಲೂ ಯಾವುದೋ ಕಾರಣಕ್ಕೆ ಸಿಟ್ಟು ಬಂತು, ಸಿಟ್ಟು ಮಾಡ್ಕೊಳ್ಳಲ್ಲ. ಯಾವ ಕಾರಣಕ್ಕೆ ತನಗೆ ಈ ಥರ ಬೇಜಾರಾಗ್ತಿದೆ ಅನ್ನೋದನ್ನು ನೋಡಿಕೊಂಡು ಅದಕ್ಕೆ ಸೊಲ್ಯೂಷನ್ ಹುಡುಕ್ತಾರೆ. ಅದನ್ನು ನೀವು ಈಗಲಿಂದಲೇ ಬೆಳೆಸ್ತೀರ. ಈಗ ನಿಮ್ಮ ಮನೆಯಲ್ಲಿ ಜೋರ ಕೂಗಾಡೋದು ಯಾರು, ನೀವಾ ಮಕ್ಕಳ? ಕಮೆಂಟ್ ಮಾಡಿ ತಿಳಿಸಿ. ಮರಿಬೇಡಿ, ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.